ಸೊ ಫಸ್ಟ್ ಕ್ವಶನ್, ಈ ಕೆಳಗಿನಲ್ಲಿ ಯಾವುದು ಮಗುವನ್ನು ಪಡೆಯುವ ಸಾಮರ್ಥ್ಯ ಮತ್ತು ಮಹಿಳೆಯರ ಆರೋಗ್ಯಕ್ಕೆ ಅತ್ಯಂತ ಮುಖ್ಯವಾಗಿದೆ? ಸೊ ಆಪ್ಷನ್ ನೋಡ್ತಾ ಹೋದರೆ ಊಟ ಬಿಡುವುದು, ಸೂಕ್ತ ಆಹಾರ ಮತ್ತು ಪ್ರಸವ ಪೂರ್ವ ಆರೈಕೆ, ಅತಿಯಾದ ಕೆಫಿನ್ ಸೇವನೆ, ಪ್ರತಿದಿನ ಧೂಮಪಾನ ಮಾಡುವುದು. ಸೊ ಮಗುವನ್ನು ಪಡೆಯುವ ಸಾಮರ್ಥ್ಯ ಮತ್ತು ಮಹಿಳೆಯ ಆರೋಗ್ಯಕ್ಕೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಯಾವುದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ಸೊ ಅತಿಯಾದ ಕೆಫಿನ್ ಮೀನ್ಸ್ ಕಾಫಿ ಟೀಯನ್ನು ಕೂಡ ಸೇವನೆ ಮಾಡ್ತಕ್ಕಂಥದ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಪ್ರತಿದಿನ ಧೂಮಪಾನವನ್ನು ಮಾಡ್ತಕ್ಕಂಥದ್ದು ಸಹ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಊಟ ಬಿಡುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸ್ನೇಹಿತರೆ. ಸೊ ಆನ್ಸರ್ ಯಾವುದಾಗುತ್ತೆ? ಆಪ್ಷನ್ 2 ಸೂಕ್ತ ಆಹಾರ ಮತ್ತು ಪ್ರಸವ ಪೂರ್ವ ಆರೈಕೆ ಅಂತಕ್ಕಂಥದ್ದು ಒಬ್ಬ ಮಹಿಳೆ ಆಗಿರಬಹುದು ಅಥವಾ ಒಂದು ಮಗುವಿನ ದೃಷ್ಟಿಯಿಂದ ಒಂದು ಏನು ತಾಯಿ ಆಗಿರಬಹುದು. ಸೊ ಅತಿಯಾದ ಒಂದು ಏನು ಸೂಕ್ತ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು ಮತ್ತು ಪ್ರಸವ ಪೂರ್ವ ಆರೈಕೆ ಅಂತ ಹೇಳಿದರೆ ಆ ಒಂದು ಸ್ಥಿತಿಯಲ್ಲಿ ಆ ಒಂದು ಟೈಮಲ್ಲಿ ಅವ್ರಿಗೆ ಯಾವ್ಯಾವ ಒಂದು ಆರೈಕೆ ಬೇಕು. ಸೊ ಅದು ಮೆಡಿಸಿನ್ ಆಗಿರ್ಬೋದು, ಊಟ ತಿಂಡಿ ಆಗಿರ್ಬೋದು, ಪೋಷಕಾಂಶಗಳಾಗಿರ್ಬೋದು, ಪ್ರೋಟೀನ್ಸ್ಗಳಾಗಿರ್ಬೋದು. ಸೊ ಅಲ್ಲಿ ಆರೈಕೆನ ಮಾಡ್ತಕ್ಕಂಥದ್ದು ತುಂಬಾ ಅವಶ್ಯಕವಾಗಿ ಬೇಕಾಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟು ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಒಂದು ಮಸೂರದ ಸಾಮರ್ಥ್ಯವು -4D ಆಗಿದ್ದರೆ ಈ ಮಸೂರದ ಕುರಿತು ಕೆಳಗಿನಲ್ಲಿ ಯಾವುದು ಸರಿಯಾಗಿದೆ? ಪ್ರಶ್ನೆ ಅರ್ಥ ಮಾಡ್ಕೊಳ್ತಾ ಹೋಗಿ. ಒಂದು ಮಸೂರದ ಸಾಮರ್ಥ್ಯವು -4D ಆಗಿದ್ದರೆ ಸೊ ಯಾವುದು ಸರಿಯಾಗಿದೆ ಅಂತ ಕೇಳಿದ್ರೆ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. 25 ಸೆಂಟಿಮೀಟರು, 0.4 ಮೀಟ್ರು. ಸೊ ಓಕೆ, ಈ ರೀತಿ 2.5 ಮೀಟರು, 25 ಸೆಂಟಿಮೀಟರ್. ಸೊ ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ಇಲ್ಲಿ ಪಿನ ಮಸೂರ ಅಥವಾ ನಿಮ್ನ ಮಸೂರ ಅಂತ ಕೇಳಿದರೆ ಫಸ್ಟ್ ನೀವೇನು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ. ಮಸೂರದ ಸಾಮರ್ಥ್ಯ ಪವರ್ -4D ಕೊಟ್ಟಿದ್ದಾರೆ ಅಂತ ಹೇಳಿದರೆ 4D ಇದೆ ಅಂತ ಹೇಳಿದರೆ ನೋಡಿ, ಇದು ಮೈನಸ್ ಇದೆ. ಸೊ ಪ್ಲಸ್ ಬಂದರೆ ಏನು ಬರುತ್ತೆ, ಮೈನಸ್ ಬಂದರೆ ಏನು ಬರುತ್ತೆ ಅನ್ನೋದು ಫಸ್ಟ್ ನಮಗೆ ಗೊತ್ತಿರಬೇಕದು. ಅರ್ಥ ಆಯ್ತಾ? ಸೊ ಮೈನಸ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಬರ್ತಕ್ಕಂಥದ್ದು ಏನಾಗಿರುತ್ತೆ, ಕಾನ್ಕೇವ್ ಲೆನ್ಸ್ ಆಗಿರುತ್ತೆ. ಅಂದರೆ ನಿಮ್ನ ದರ್ಪಣ, ಕಾನ್ಕೇವ್ ಲೆನ್ಸ್ ನಿಮ್ನ ದರ್ಪಣ ಬರುತ್ತೆ. ಆ್ಯಂಡ್ ಪಾಸಿಟಿವ್ ಅಂತ ಹೇಳಿದಾಗ ಅಲ್ಲಿ ಕಾನ್ವೆಕ್ಸ್ ಬರುತ್ತೆ. ಓಕೆ, ಸೊ ಇದರ ಪ್ರಕಾರ ಏನಾಗುತ್ತೆ ಸ್ನೇಹಿತರೆ, ನಮಗೆ -4D ಅಂದರೆ ಇಟ್ ಮೀನ್ಸ್ ಮೈನಸ್ ಬಂದಿರೋ ನಮಗೆ ನಿಮ್ನ ದರ್ಪಣ ಆಗಬೇಕು. ನಿಮ್ನ ದರ್ಪಣ ಆಗಬೇಕಂದ್ರೆ ಏನಾಗುತ್ತೆ ಇಲ್ಲಿ ಫಸ್ಟ್ ಆಪ್ಷನ್ 1 ತಪ್ಪಾಗುತ್ತೆ, 3ನೇ ಆಪ್ಷನ್ ತಪ್ಪಾಗುತ್ತೆ ಸ್ನೇಹಿತರೆ. ಅರ್ಥ ಆಯ್ತಾ? ಸೊ ಬರಬೇಕಾದ್ರೆ ಆನ್ಸರ್ ಏನು, ನಿಮ್ನ ಮಸೂರ ಬರಬೇಕು. ಇನ್ನು ನೆಕ್ಸ್ಟು ನಾವು ಮಸೂರದ ಸಾಮರ್ಥ್ಯದ ಫಾರ್ಮುಲಾ ಹಾಕ್ಕೊಳ್ತೀವಿ ಅಂತ ಹೇಳಿದ್ರೆ P = 1/F ಅಂತ ತೊಗೊಳ್ತೀವಿ ಸ್ನೇಹಿತರೆ. ಓಕೆ, ಸೊ F ಮೀನ್ಸ್ ಫೋಕಲ್ ಲೆಂತ್ ಆಗುತ್ತೆ, ಫೋಕಲ್ ಲೆಂತ್. ಸೊ ಇಲ್ಲಿ ಏನಾಗುತ್ತೆ, ಫೋಕಲ್ ಲೆಂತ್ ಎಷ್ಟಿದೆ ಅಂತ ನಾವು ಕಂಡುಹಿಡಬೇಕು. ಸೊ F = 1/P ಆಯಿತು ಸ್ನೇಹಿತರೆ. 1/P ಅಂತ ಹೇಳಿದರೆ P ಕೊಟ್ಟಿದ್ದಾರೆ 4 ಅಂತ ಕೊಟ್ಟಿದ್ದಾರೆ, 4 ಡಿಸ್ಟೆನ್ಸ್ ಇಟ್ ಮೀನ್ಸ್ ಓಕೆ 4 ಕೊಟ್ಟಿದ್ದಾರೆ. ಸೊ ಇಲ್ಲೇನಾಯಿತು 0.25 ಬಂತು. ಬಟ್ ಆನ್ಸರಲ್ಲಿ ಕೊಟ್ಟಿಲ್ಲ 0.25. ಯಾಕೆ ಅಂತ ಹೇಳಿದರೆ ಸ್ನೇಹಿತರೆ ಇದು ಮೀಟರ್ ಆಗಿರುತ್ತೆ. ಇದೇನು ಕೊಟ್ಟಿರ್ತಾರೋ 0.25 ಇದು ಮೀಟರ್, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸೆಂಟಿಮೀಟರ್ ಆಗಿರುವಾಗ ನಾವು 0.25 ಮೀಟರ್ ತೊಗೊಳ್ತೀವಿ ಅಥವಾ 25 ಸೆಂಟಿಮೀಟರ್ ತೊಗೊಳ್ತೀವಿ. ಯಾಕಂದರೆ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ತೀವಿ ಅಂದರೆ 100ರಿಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ನಾವು, ಹೌದಲ್ವಾ? ಸೊ ಹೀಗಿರಬೇಕಾದ್ರೆ ಸ್ನೇಹಿತರೆ ಆಪ್ಷನ್ 4 ಏನಿದೆಯೋ 25 ಸೆಂಟಿಮೀಟರ್ ಸಂಗಮ ದೂರವಿರುವ ನಿಮ್ನ ಮಸೂರವಾಗಿರುತ್ತೆ. ಸೊ ನಿಮಗೆ ಪಾಸಿಟಿವ್ ಕೊಟ್ಟಿದ್ರೆ ನೀವು ಪಿನ ಮಸೂರವನ್ನು ತೊಗೊಳ್ಬೇಕಾಗಿತ್ತು, ಮೈನಸ್ ಕೊಟ್ಟರೆ ನಿಮ್ನ ಮಸೂರ ತೊಗೊಳ್ಳಿ. ಇನ್ನು 25 ಸೆಂಟಿಮೀಟರ್ ಅಥವಾ 0.25 ಮೀಟರ್ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ಆ್ಯಂಡ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ಈ ಕೆಳಗಿನಲ್ಲಿ ಯಾವುದು ಒಂದು ಧಾತುವಿನ ದ್ರವ್ಯರಾಶಿ ಸಂಖ್ಯೆಯನ್ನು ಸರಿಯಾಗಿ ಪ್ರತಿನಿಧಿಸುತ್ತದೆ? ಅರ್ಥ ಮಾಡ್ಕೊಳ್ಳಿ, ಕೆಳಗಿನಲ್ಲಿ ಯಾವುದು ಒಂದು ಧಾತುವಿನ ದ್ರವ್ಯರಾಶಿ ಸಂಖ್ಯೆಯನ್ನು ಸರಿಯಾಗಿ ಪ್ರತಿನಿಧಿಸುತ್ತದೆ? ಸೊ ನಮಗೆ ಗೊತ್ತಿದೆ, ಫಾರ್ಮುಲಾ ಬರುತ್ತೆ ಸ್ನೇಹಿತರೆ. ಏನಂತ ಹೇಳಿದರೆ ಇಲ್ಲಿ ಸೊ ಆಪ್ಷನ್ ನೋಡೋಣ. ಎಲೆಕ್ಟ್ರಾನ್ಗಳ ಸಂಖ್ಯೆ, ಪ್ರೋಟಾನ್ಗಳ ಸಂಖ್ಯೆ ಮಾತ್ರ, ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ಗಳ ಮೊತ್ತ, ನ್ಯೂಟ್ರಾನ್ಗಳು ಮತ್ತು ಪ್ರೋಟಾನ್ಗಳ ನಡುವಿನ ವ್ಯತ್ಯಾಸ ಅಂತ ಕೇಳಿದ್ದಾರೆ. ಧಾತುವಿನ ದ್ರವ್ಯರಾಶಿ, ರಾಶಿ ಸಂಖ್ಯೆ ಅಂತ ಹೇಳ್ತೀವಿ ಅಥವಾ ದ್ರವ್ಯರಾಶಿ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಅಂತಕ್ಕಂಥದ್ದು ಬರಲ್ಲ, ಪ್ರೋಟಾನ್ಗಳ ಸಂಖ್ಯೆ ಬರೋದಿಲ್ಲ. ಆಪ್ಷನ್ 3 ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ಗಳ ಮೊತ್ತವನ್ನು ನಾವು ಇಲ್ಲಿ ದ್ರವ್ಯರಾಶಿ ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನೀವು ತೊಗೊಳ್ತೀವಿ ಅಂದರೆ ಯುರೇನಿಯಂನ ತೊಗೊಳ್ಳಿ 92 ಮತ್ತು ಇಲ್ಲಿ 235 ಬರುತ್ತೆ.
ಓಕೆ, ಸೊ ಈ ಒಂದು 92 ಏನಿದೆಯೋ 92 ಅಂತಕ್ಕಂಥದ್ದು ಪರಮಾಣುವಿನ ಒಂದು ಸಂಖ್ಯೆ ಆಗಿರುತ್ತೆ. ಪರಮಾಣುವಿನ ಸಂಖ್ಯೆ ಅಟಮಿಕ್ ನಂಬರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಮಾಸ್ ನಂಬರ್ ಏನಾಗುತ್ತೆ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಆಗಿರೋದ್ರಿಂದ ಇಲ್ಲಿ ಸೊ ಇದು ಏನಿದೆಯೋ ದ್ರವ್ಯರಾಶಿ 235 ಆಗಿರುತ್ತೆ. ಇದನ್ನು ನಾವು ದ್ರವ್ಯರಾಶಿ ಅಂತ ಹೇಳ್ತೀವಿ. ದ್ರವ್ಯರಾಶಿ ಮಾಸ್ ನಂಬರ್. ಸೊ ಇಲ್ಲಿ ಇರ್ತಕ್ಕಂಥದ್ದು 235 ಏನಿದೆಯೋ ಸೊ ಇದರಲ್ಲಿ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ಗಳು ಎರಡೂ ಸಹ ಮೊತ್ತ ಇರುತ್ತೆ. ನಾವು ಕಂಡುಹಿಡಬೇಕಂತ ಹೇಳಿದ್ರೆ ಇಲ್ಲಿ ನ್ಯೂಟ್ರಾನ್ಗಳ ಸಂಖ್ಯೆ ಎಷ್ಟಿರುತ್ತೆ 92 ಇರುತ್ತೆ. ಸೊ 235 92ನ ಮೈನಸ್ ಮಾಡಿ ನಮಗೆ ಪ್ರೋಟಾನ್ಗಳ ಸಂಖ್ಯೆ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಈ ರೀತಿ ನಾವು ನೋಡ್ತಾ ಹೋದಾಗ ಸೊ ಆನ್ಸರ್ ಆಪ್ಷನ್ 3 ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ಗಳ ಮೊತ್ತ ಬಂದು ಇಲ್ಲಿ ದ್ರವ್ಯರಾಶಿ ಆಗಿರುತ್ತೆ. ಓಕೆ, ಸೊ ಅರ್ಥ ಮಾಡ್ಕೊಳ್ತಾ ಹೋಗಿ. ಈಗ 92 ಏನಿದೆಯೋ ಇದನ್ನು ನಾವು ಆಟಮಿಕ್ ನಂಬರ್ ಅಂತ ಕರಿತೀವಿ. ಸೊ ಮೇಲ್ಗಡೆ ಏನಿದೆಯೋ ಸೊ ಟೋಟಲ್ ಆಗಿ ಇದನ್ನು ದ್ರವ್ಯರಾಶಿ ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಕೆಳಗಿನಲ್ಲಿ ಯಾವುದು ಭಾರತದ ರಾಜಸ್ಥಾನದಲ್ಲಿನ ಸಾಂಪ್ರದಾಯಿಕ ಮಳೆ ನೀರಿನ ಸಂಗ್ರಹಣಾ ವಿಧಾನವಾಗಿದೆ? ಕೈ ಪಂಪು, ತಡೆಕಟ್ಟೆ, ಜೋಹಾತ್, ಕೊಳವೆ ಬಾವಿ. ಹ್ಯಾಂಡ್ ಪಂಪ್, ಚೆಕ್ ಡ್ಯಾಮ್, ಜೋಹಾತ್, ಬೋರ್ವೆಲ್. ಸೊ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ಹ್ಯಾಂಡ್ ಪಂಪ್ ಅಂದರೆ ಕೈಯಿಂದ ಹೊತ್ತಿ ನೀರು ಬರ್ತಕ್ಕಂಥದ್ದು. ಚೆಕ್ ಡ್ಯಾಮ್ ಅಂದರೆ ಈ ಒಂದು ನದಿಗಳಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು ಆಗಿರುತ್ತೆ. ಬೋರ್ವೆಲ್ ಅಷ್ಟೇ, ಬೋರ್ವೆಲ್ ಕೊಳವೆ ಬಾವಿಗಳು. ಸೊ ಕೊಳವೆ ಬಾವಿ ಮೋಟರ್ನ ತೆಗೆಸು ನೀರನ್ನು ಎತ್ತಕ್ಕಂಥದ್ದು ಪಂಪ್ ಮೂಲಕ. ಬಟ್ ಇಲ್ಲಿ ಜೋಹಾದ್ ಅಂದರೆ ಏನು ಅಂತಕ್ಕಂಥದ್ದು ಕೆಲವರಿಗೆ ಗೊತ್ತಿಲ್ಲ ಅನಿಸುತ್ತೆ. ಸೊ ಜೋಹಾದ್ ಅಂತ ಹೇಳಿದರೆ ಈ ಒಂದು ಮಳೆಯ ನೀರನ್ನು ಸಂಗ್ರಹಣೆ ಮಾಡೋದಕ್ಕೆ ಮಾಡಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿದೆ ನೋಡಿ, ಜೋಹಾದ್ ಅಂತ ಹೇಳಿದ ಸ್ನೇಹಿತರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಿದೆಯೋ ಈ ಒಂದು ನೀರಿನ ಇದು ಮಳೆ ನೀರಿನ ಹರಿವನ್ನು ತಡೆ ಹಿಡಿಯಲು ನಿರ್ಮಿಸಲಾಗಿರ್ತಕ್ಕಂಥ ಒಂದು ಸಣ್ಣ ಮಣ್ಣಿನ ಚೆಕ್ಕಣೆಕಟ್ಟು ಅಥವಾ ಪರ್ಕೊಲೇಷನ್ ಕೊಳವೆಯಾಗಿರ್ತಕ್ಕಂಥದ್ದು. ಇದು ರಾಜಸ್ಥಾನದಂತಹ ಶುಷ್ಕ ಪ್ರದೇಶಗಳಲ್ಲಿ ಪ್ರಮುಖವಾದ ಸಾಂಪ್ರದಾಯಿಕ ನೀರು ಕೊಯ್ದು ರಚನೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಆಗಿರುತ್ತೆ. ತೇವಾಂಶವನ್ನು ಸಂರಕ್ಷಿಸಲು, ಅಂತರ್ಜಲ ಮಟ್ಟವನ್ನು ಮರುಪೂರಣ ಮಾಡಲು, ಈ ಒಂದು ಕೃಷಿಯನ್ನು ಬೆಂಬಲಿಸಲು ಸಹಾಯವನ್ನು ಮಾಡ್ತಕ್ಕಂಥದ್ದು. ಸೊ ಟೋಟಲ್ ಆಗಿ ಹೇಳ್ಬೇಕಂತಂದ್ರೆ ಈ ರೀತಿ ಏನು ನೀರು ನಿಂತ್ಕೊಳ್ಳೋದಕ್ಕೋಸ್ಕರ ಮಾಡ್ಕೊಂಡಿದ್ದಾರೋ ಸೊ ಇದನ್ನು ನಾವು ಜೋಹಾದ್ ಅಂತ ಕರಿತಾ ಹೋಗ್ತೀವಿ. ಸೊ ಇದು ರಾಜಸ್ಥಾನದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದ್ರೆ ಈ ಕೆಳಗಿನ ಯಾವ ಅಂಶವು ಆವಿಯಾಗುವಿಕೆಯ ದರವನ್ನು ಹೆಚ್ಚಿಸುವುದಿಲ್ಲ? ಸೊ ಪ್ರಶ್ನೆ ಅರ್ಥ ಮಾಡ್ಕೋಬೇಕಾಗುತ್ತೆ ನೀವು. ಆವಿಯಾಗುವಿಕೆಯ ದರವನ್ನು ಹೆಚ್ಚಿಸುವುದಿಲ್ಲ, ಇಟ್ ಮೀನ್ಸ್ ಕಡಿಮೆ ಮಾಡುತ್ತೆ ಅಂತಕ್ಕಂಥದ್ದು. ಆವಿಯಾಗುತ್ತಾ ಏನಿದೆಯೋ ಸೊ ಅದನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಅಂಶ ಯಾವುದು? ಆಪ್ಷನ್ ಕೊಡಿದ್ರೆ ತಾಪಮಾನದಲ್ಲಿನ ಇಳಿಕೆ, ಆರ್ದ್ರತೆಯಲ್ಲಿನ ಇಳಿಕೆ, ಮೇಲ್ಮೈ ವಿಸ್ತೀರ್ಣದಲ್ಲಿನ ಹೆಚ್ಚಳ, ಗಾಳಿಯ ವೇಗದಲ್ಲಿನ ಹೆಚ್ಚಳ. ಸೊ ಆವಿಯಾಗುವಿಕೆ ಕಡಿಮೆ ಆಗಬೇಕಂತ ಅಂದರೆ ಸೊ ದರವನ್ನು ಹೆಚ್ಚಿಸುವುದಿಲ್ಲ ಅಂತ ಕೊಟ್ಟರೆ ಮೀನ್ಸ್ ಕಡಿಮೆಯನ್ನು ಮಾಡ್ತಕ್ಕಂಥದ್ದು. ಸೊ ತಾಪಮಾನದಲ್ಲಿ ಇಳಿಕೆ ಅಂತ ಹೇಳಿದ್ರೆ ತಾಪಮಾನ ಅಂತ ಹೇಳ್ತೀವಿ. ಈ ಒಂದು ವಾಮ್ ಅಂತ ಏನು ಹೇಳ್ತೀವೋ ಬಿಸಿ ತಾಪಮಾನ, ಸೊ ಅದು ಕಮ್ಮಿ ಆದರೆ ಆವಿಯಾಗುವಿಕೆನೂ ಸಹ ಕಮ್ಮಿ ಆಗುತ್ತೆ. ತಾಪಮಾನದಲ್ಲಿ ಇಳಿಕೆ ಆದರೆ ಆವಿಯಾಗುವಿಕೆ ಕಮ್ಮಿ ಆಗುತ್ತೆ. ತಾಪಮಾನ ಜಾಸ್ತಿ ಆದರೆ ಈ ಒಂದು ನೀರಿನ ಆವಿಯಾಗುವಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದಲ್ಲ, ನಿಮಗೆ ಗೊತ್ತಿರುತ್ತೆ ಈ ಒಂದು ಸಣ್ಣ ಏನು ಶಾಖ ಇರುತ್ತೋ ಸೊ ಜಾಸ್ತಿ ಆಗ್ತಾ ಏನಾಗುತ್ತೆ ನೀರಿನ ಪ್ರಮಾಣ ಜಾಸ್ತಿ ಆವಿ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಮಳೆಗಾಲ ಅಥವಾ ಈ ಒಂದು ಮೋಡ ಕವಿದ ವಾತಾವರಣ ಇದ್ದರೆ ಸೊ ನೀವು ನೋಡಿರಬಹುದು ಬಟ್ಟೆಗಳು ಬೇಗ ಒಣಗ್ತಕ್ಕಂಥದ್ದು ಆಗಿರೋದಿಲ್ಲ. ಅದು ಜಸ್ಟ್ ಸಾಕಷ್ಟು ನಮಗೆ ಈ ಒಂದು ಪ್ರಶ್ನೆಗೆ ಆನ್ಸರ್ ತಿಳ್ಕೊಳ್ಳೋದಕ್ಕೆ. ಸೊ ಬಿಸಿ ಜಾಸ್ತಿ ಇದ್ದರೆ, ತಾಪಮಾನ ಜಾಸ್ತಿ ಇದ್ದರೆ ಆವಿಯಾಗುವಿಕೆನೂ ಜಾಸ್ತಿ ಆಗುತ್ತೆ. ತಾಪಮಾನದಲ್ಲಿ ಇಳಿಕೆ ಆದರೆ ಆವಿಯಾಗುವಿಕೆ ದರವನ್ನು ಸಹ ಇಳಿತಾ ಹೋಗುತ್ತೆ. ಓಕೆ, ಸೊ ಆನ್ಸರ್ ಆಪ್ಷನ್ 1 ತಾಪಮಾನದಲ್ಲಿನ ಇಳಿಕೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಸಮೀಪದ ಅಥವಾ ದೂರದ ವಸ್ತುಗಳ ಮೇಲೆ ಕೇಂದ್ರೀಕರಿಸಲು ಕಣ್ಣಿನ ಮಸೂರವು ತನ್ನ ಸಂಗಮ ದೂರವನ್ನು ಬದಲಾಯಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಸೊ ಪ್ರಶ್ನೆ ಇಷ್ಟೇ ಸ್ನೇಹಿತರೆ, ಸಮೀಪದಲ್ಲಿ ಒಂದು ವಸ್ತು ಇದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಣ್ಣ ಮುಂದೆ ಏನೋ ಇದೆ ಅಂತ ಹೇಳ್ತೀವಿ, ಸಡನ್ನಾಗಿ ದೂರದಲ್ಲಿರ್ತಕ್ಕಂಥ ವಸ್ತುನೂ ಸಹ ನಾವು ನೋಡ್ತಾ ಹೋಗ್ತೀವಿ. ಹೌದಲ್ವಾ? ಸೊ ಅಟ್ ಎ ಟೈಮ್ ದೂರ ಇರ್ತಕ್ಕಂಥ ವಸ್ತುಗಳನ್ನು ಸಹ ನೋಡ್ತಾ ಹೋಗ್ತೀವಿ. ಸೊ ಹೀಗಿರಬೇಕಾದ್ರೆ ಕಡಿಮೆ ಒಂದು ವಸ್ತು ಅಂದರೆ ಹತ್ರ ಇರ್ತಕ್ಕಂಥ ವಸ್ತು, ದೂರದಲ್ಲಿ ಇರ್ತಕ್ಕಂಥ ವಸ್ತು ನಡುವಿನ ದೂರವನ್ನು ನಾವು ಸಂಗಮ ದೂರ ಅಂತ ಕರಿತೀವಿ. ಸೊ ಇಲ್ಲಿ ಏನೋ ಒಂದು ಬುಕ್ ಇದೆ ಅಂತ ಹೇಳಿದ್ರೆ ಸಡನ್ನಾಗಿ ಯಾರೋ ಕರೆದ್ರು ನಮ್ಮನ್ನ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿನ ನಾವು ನೋಡ್ತಾ ಹೋಗ್ತೀವಿ. ಸೊ ಈ ಒಂದು ಮಧ್ಯೆ ಇರ್ತಕ್ಕಂಥ ದೂರವನ್ನು ನಾವೇನಂತ ಕರಿತೀವಿ? ಸಂಗಮ ದೂರ ಅಂತ ಹೇಳ್ತೀವಿ. ಸೊ ಈ ಎರಡು ನಡುವೆ ಇರ್ತಕ್ಕಂಥ ಸಂಗಮ ದೂರವನ್ನು ಬದಲಾಯಿಸ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಏನೆಂದು ಕರೆಯಲಾಗುತ್ತೆ ಅಂತ ಹೇಳಿದ್ರೆ ಅಕೊಮಡೇಷನ್. ಇಸ್ ಆಪ್ಷನ್ 1 ಅಕೊಮಡೇಷನ್ ಎಂದು ಕರೆಯಲಾಗುತ್ತದೆ. ಸೊ ಅಡ್ಜಸ್ಟ್ಮೆಂಟ್ ಅಂತಕ್ಕಂಥದ್ದೆಲ್ಲ ಅಡಾಪ್ಟೇಷನ್ ಅಲ್ಲ. ಸೊ ಅಡಾಪ್ಟೇಷನ್ ಅಂದರೆ ಅಡಾಪ್ಟ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಅಡ್ಜಸ್ಟ್ಮೆಂಟ್ ಅಂದು ಸೊ ನಿಮ್ಗೆ ಗೊತ್ತಿತ್ತು ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥದ್ದು. ಪ್ರತಿಫಲನ ಸೊ ಅದು ಬೆಳಕಿಗೆ ಸಂಬಂಧಪಟ್ಟಂತೆ ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಏನಾಗುತ್ತೆ? ಆಪ್ಷನ್ 1 ಅಕೊಮಡೇಷನ್ ಎಂದು ಕರೆಯಲಾಗುತ್ತದೆ.
ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಗಾಲ್ಗಿ ಉಪಕರಣದಲ್ಲಿ ನಡೆಯುವ ಈ ಕೆಳಗಿನ ಯಾವ ಪ್ರಕ್ರಿಯೆಯು ಸಂಶ್ಲೇಷಣೆಯಲ್ಲಿ ತನ್ನ ಕಾರ್ಯವನ್ನು ತೋರ್ಪಡಿಸುತ್ತದೆ? ಸೊ ಗಾಲ್ಗಿ ಸಂಕೀರ್ಣ ಅಂತ ಹೇಳ್ತೀವಿ. ಸೊ ಈ ಒಂದು ಜೀವಕೋಶ ಸೆಲ್ಲಲ್ಲಿ ಬರ್ತಕ್ಕಂಥ ಒಂದು ಪಾರ್ಟ್ ಆಗಿರುತ್ತೆ. ಗಾಲ್ಗಿ ಸಂಕೀರ್ಣದ ಒಂದು ಕೆಲಸ ಏನು, ಕಾರ್ಯ ಏನು? ಆಪ್ಷನ್ 1 ಕೊಟ್ಟರೆ ಸರಳ ಸಕ್ಕರೆಗಳಿಂದ ಸಂಕೀರ್ಣ ಸಕ್ಕರೆಗಳ ಉತ್ಪಾದನೆ. ಆಪ್ಷನ್ ಬಿ ರೈಬೋಸೋಮ್ಗಳಿಂದ ನ್ಯೂಕ್ಲಿಕ್ ಆಮ್ಲಗಳ ಸಂಶ್ಲೇಷಣೆ. ಆಪ್ಷನ್ ಸಿ ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ ಪರಿವರ್ತಿಸುವುದು. ಆಪ್ಷನ್ 4 ಅಭಿಸರಣೆಯ ಮೂಲಕ ನೀರನ್ನು ಹೀರಿಕೊಳ್ಳುವುದು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಸರಳ ಸಕ್ಕರೆಗಳಿಂದ ಸಂಕೀರ್ಣ ಸಕ್ಕರೆಗಳ ಉತ್ಪಾದನೆ ಮಾಡ್ತಕ್ಕಂಥದ್ದು ಈ ಒಂದು ಗಾಲ್ಗಿ ಸಂಕೀರ್ಣದ ಕೆಲಸ ಆಗಿರುತ್ತೆ. ಇನ್ನು ಎರಡನೇ ಆಪ್ಷನ್ ತಗೊಳ್ತಾ ಹೋದಾಗ ರೈಬೋಸೋಮ್ಗಳಿಂದ ನ್ಯೂಕ್ಲಿಕ್ ಆಮ್ಲಗಳ ಸಂಶ್ಲೇಷಣೆ ತಪ್ಪಾಗುತ್ತೆ. ಯಾಕಂತ ಹೇಳಿದ್ರೆ ರೈಬೋಸೋಮ್ಗಳಿಂದ ನ್ಯೂಕ್ಲಿಕ್ ಆಮ್ಲ ಅಲ್ಲ, ಪ್ರೋಟೀನ್ಗಳ ಸಂಶ್ಲೇಷಣೆ ಆಗಿರುತ್ತೆ. ಪ್ರೋಟೀನ್, ಓಕೆ. ಸೊ ಪ್ರೋಟೀನ್ಗಳ ಒಂದು ಸಂಶ್ಲೇಷಣೆ ಮಾಡ್ತಕ್ಕಂಥದ್ದು ಗಾಲ್ಗಿ ಸಂಕೀರ್ಣ ಸಹ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನ್ಯೂಕ್ಲಿಕ್ ಆಮ್ಲ ಬರೋದಿಲ್ಲ. ಇನ್ನು ಅಭಿಸರಣೆಯ ಮೂಲಕ ನೀರನ್ನು ಹೀರಿಕೊಳ್ತಕ್ಕಂಥ ಒಂದು ಕೆಲಸ ಯಾವ್ದು ಮಾಡುತ್ತೆ ಅಂತಂದರೆ ಸೆಮಿ ಪೆರ್ಬಿಯಲ್ ಮೆಂಬ್ರೇನ್ ಅಂತ ಏನು ಹೇಳ್ತೀವೋ, ಸೊ ಅದು ಬಂದು ಅಭಿಸರಣೆಯ ಮೂಲಕ ನೀರನ್ನು ಹೀರ್ಕೊಳ್ತಕ್ಕಂಥ ಒಂದು ಕೆಲಸ ಆಗಿರುತ್ತೆ. ಸೊ ಇಲ್ಲಿ ಸರಿಯಾದಂಥ ಒಂದು ಉತ್ತರ ಆಪ್ಷನ್ 1 ಸರಳ ಸಕ್ಕರೆಗಳಿಂದ ಸಂಕೀರ್ಣ ಸಕ್ಕರೆಗಳ ಉತ್ಪಾದನೆ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು ಬಲಗೈ ಹೆಬ್ಬೆರಳು ನಿಯಮದ ಪ್ರಕಾರ ನಮ್ಮ ಬಲಗೈನ ಬೆರಳುಗಳ ಮಡಚುವಿಕೆಯು ಕಾಂತಕ್ಷೇತ್ರ ದಿಕ್ಕನ್ನು ಸೂಚಿಸಿದರೆ ಬಲಗೈನ ಹೆಬ್ಬೆರಳು ಯಾವ ಭೌತಿಕ ಪ್ರಮಾಣದ ದಿಕ್ಕನ್ನು ಸೂಚಿಸುತ್ತದೆ? ವಾಹಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ, ವಾಹಕದಲ್ಲಿ ಪ್ರೇರಿತವಾಗುವ ವಿದ್ಯುತ್ ಪ್ರವಾಹ, ವಾಹಕದ ಮೇಲೆ ವರ್ತಿಸುವ ಬಲ, ವಾಹಕದಾದ್ಯಂತ ಪ್ರಯೋಗಿಸಲಾದ ವಿದ್ಯುತ್ ಕ್ಷೇತ್ರ. ಸೊ ನೋಡಿ ಇಲ್ಲಿ ಸ್ನೇಹಿತರೆ, ವಾಹಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಅಂತ ಕೊಟ್ಟರೆ ಫಸ್ಟ್ ಅಬ್ಸರ್ವ್ ಮಾಡಬೇಕಾದ್ರೆ ನಮ್ಮ ಬಲಗೈನ ಬೆರಳುಗಳ ಮಡಚುವಿಕೆಯು ಕಾಂತಕ್ಷೇತ್ರ ದಿಕ್ಕನ್ನು ಸೂಚಿಸುತ್ತದೆ. ಸೊ ಅವರೇ ಕೊಟ್ಟಿದ್ದಾರೆ ಕಾಂತಕ್ಷೇತ್ರ ದಿಕ್ಕನ್ನು ಸೂಚಿಸುತ್ತದೆ. ನೋಡಿ ಇಲ್ಲಿ, ಸೊ ಈ ಒಂದು ಬೆರಳನ್ನು ಮಡಚಿದೆ ಅಂತ ಹೇಳಿದಾಗ ನೋಡಿ ಇಲ್ಲಿದೆ, ನೋಡಿ ವಿದ್ಯುತ್ ಪ್ರವಾಹವನ್ನು ತೋರಿಸ್ತಕ್ಕಂಥ ಮತ್ತು ಈ ಬಂದು ವಿದ್ಯುತ್ ಪ್ರವಾಹದ ಒಂದು ದಿಕ್ಕನ್ನು ಸೂಚಿಸ್ತಕ್ಕಂಥದ್ದು ಆಗಿರುತ್ತೆ, ದಿಕ್ಕು. ಓಕೆ, ಸೊ ದಿಕ್ಕನ್ನು ಸೂಚಿಸ್ತಕ್ಕಂಥದ್ದು. ಸೊ ಇದು ವಿದ್ಯುತ್ ಪ್ರವಾಹ ಆಗಿರುತ್ತೆ. ಇನ್ನು ಸುತ್ತ ಇರ್ತಕ್ಕಂಥ 4 ಬೆರಳು ಮಡಿಸಿದಾಗ ಅದು ಕಾಂತಕ್ಷೇತ್ರವನ್ನು ಸೂಚನೆ ಕೊಡ್ತಕ್ಕಂಥದ್ದು ಆಗಿರುತ್ತೆ. ಸೊ 4 ಬೆರಳು ಏನಿದೆಯೋ ಹೆಬ್ಬೆರಳನ್ನು ಬಿಟ್ಟು ಆ ಒಂದು 4 ಬೆರಳುಗಳು ತೋರಿಸ್ತಕ್ಕಂಥದ್ದು ಈ ಒಂದು ವಿದ್ಯುತ್ ಪ್ರವಾಹದ ಒಂದು ಸುತ್ತ ಇರ್ತಕ್ಕಂಥ ಒಂದು ಬಲರೇಖೆಗಳನ್ನು ಸೂಚಿಸ್ತಕ್ಕಂಥದ್ದು ಆಗಿರುತ್ತೆ. ಬಟ್ ಹೆಬ್ಬೆರಳು ಬಂದು ಏನಾಗುತ್ತೆ, ಅದರ ಒಂದು ಪ್ರವಾಹದ ದಿಕ್ಕನ್ನು, ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚನೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಬಟ್ ಕ್ವಶನ್ ಏನಾಗಿದೆ ಅಂತ ಹೇಳಿದ್ರೆ ಅವರೇ ಕೊಟ್ಬಿಟ್ಟಿದ್ದಾರೆ ಅದನ್ನು, ಬಲಗೈನ ಬೆರಳುಗಳ ಮಡಚುವಿಕೆಯು ಕಾಂತಕ್ಷೇತ್ರ ದಿಕ್ಕನ್ನು ಸೂಚಿಸುತ್ತದೆ, ಬಲಗೈನ ಹೆಬ್ಬೆರಳು ಯಾವ ಭೌತಿಕ ಪ್ರಮಾಣದ ದಿಕ್ಕನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ಸೊ ವಾಹಕದ ಮೂಲಕ. ಸೊ ಮೇಯ್ನಾಗಿ ನೋಡ್ತಾ ಹೋದಲ್ಲಿ ವಿದ್ಯುತ್ ಪ್ರವಾಹನೇ ಆಗಿರುತ್ತೆ. ಈ ವಿದ್ಯುತ್ ಕ್ಷೇತ್ರ ಅಂತ ಹೇಳಿದ್ರೆ 4 ಬೆರಳುಗಳು ಬರುತ್ತೆ. ಸೊ ಹಾಗೆ ಇದಾಗಲ್ಲ, ವರ್ತಿಸುವ ಬಲ ಬರೋದಿಲ್ಲ. ಇನ್ನು ವಾಹಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವನ್ನು ಸೂಚಿಸ್ತಕ್ಕಂಥದ್ದು ಈ ಒಂದು ಹೆಬ್ಬೆರಳ ಒಂದು ಭೌತಿಕ ಪ್ರಮಾಣದ ಒಂದು ಇದಾಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಹಾಗೆ ಲೈನ್ಸ್ ಯಾವ್ದು ಬರುತ್ತೆ? ಆಪ್ಷನ್ 1. ಸೊ ಆಲ್ರೆಡಿ ಹೇಳಿದಾಗ ಇದು ವಿದ್ಯುತ್ ಪ್ರವಾಹ ಆಗಿರುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವಿದ್ಯುತ್ ಪ್ರವಾಹ. ಸೊ ವಿದ್ಯುತ್ ನಿಮ್ಮ ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಾಹಕವನ್ನು ಹಿಡಿದಿರ್ತಕ್ಕಂಥದ್ದು ಎಂದು ಭಾವಿಸಿ. ಸೊ ಆನ್ಸರ್ ಅದು ವಿದ್ಯುತ್ ಪ್ರವಾಹವನ್ನು ಸೂಚಿಸ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಶಬ್ದದ ಮೂಲದ ಕಂಪನದ ಆವರ್ತನವು ಹೆಚ್ಚಾದಾಗ ಉತ್ಪತ್ತಿಯಾಗುವ ಶಬ್ದವು ಡ್ಯಾಶ್ ಅನ್ನು ಹೊಂದಿರುತ್ತದೆ. ಶಬ್ದದ ಮೂಲದ ಕಂಪನದ ಆವರ್ತನವು ಹೆಚ್ಚಾದಂತೆ ಉತ್ಪತ್ತಿಯಾಗ್ತಕ್ಕಂಥ ಶಬ್ದದ ಪ್ರಮಾಣವು ಸಹ ಹೆಚ್ಚಿನ ಸ್ಥಾಯಿಯನ್ನು ಹೊಂದಿರುತ್ತದೆ. ಸೊ ಇದು ನೇರ, ಇಟ್ ಮೀನ್ಸ್ ಡೈರೆಕ್ಟ್ ಪ್ರಪೋರ್ಷನ್ ಅಂತ ಏನು ಹೇಳ್ತೀವೋ ಸೊ ಅದಾಗಿರುತ್ತೆ. ನೆಕ್ಸ್ಟ್ ಈ ಕೆಳಗಿನಲ್ಲಿ ಯಾವುದು ಒಂದು ಅಸಮರೂಪ ಮಿಶ್ರಣವಾಗಿದೆ? ಹೆಟ್ರೋಜೀನಿಯಸ್ ಅಂತ ಕೊಟ್ಟಿದ್ದಾರೆ. ಗಾಳಿ, ಲವಣ ದ್ರಾವಣ, ಸಕ್ಕರೆಯ ದ್ರಾವಣ, ಮರಳು ಮತ್ತು ನೀರು. ಸೊ ನೋಡ್ತಾ ನಿಮಗೆ ಆನ್ಸರ್ ಗೊತ್ತಾಗುತ್ತೆ ಸ್ನೇಹಿತರೆ. ಗಾಳಿ ಅಂತ ಹೇಳಿದಾಗ ಗಾಳಿ ಇರುತ್ತೆ, ಆಮ್ಲಜನಕ ಇರುತ್ತೆ, ಇಂಗಾಲದ ಡೈಆಕ್ಸೈಡ್ ಇರುತ್ತೆ, ಮತ್ತು ಈ ಒಂದು ನೈಟ್ರೋಜನ್ ಇರುತ್ತೆ. ಸೊ ಹಲವಾರು ಗ್ಯಾಸಸ್ಗಳು ಸಹ ಸೇರ್ಕೊಂಡಿರ್ತಕ್ಕಂಥ ಒಂದು ಮಿಶ್ರಣನೇ ಆಗಿರುತ್ತೆ. ಇನ್ನು ಲವಣ ದ್ರಾವಣ ಅಂತ ಹೇಳಿದ್ರೆ ನೀರಿನ ಒಂದು ಏನು ಉಪ್ಪು ನೀರು ಅಂತ ಏನು ಹೇಳ್ತೀವೋ ಸೊ ಅದು ಸಹ ಉಪ್ಪು ನೀರು ಒಳಗಡೆ ಕಂಪ್ಲೀಟಾಗಿ ಮಿಕ್ಸಪ್ ಆಗಿರುತ್ತೆ. ನಮಗೆ ದ್ರಾವಣ ಅಂದರೆ ನೀರೇ ಬೇರೆ ಅಥವಾ ಉಪ್ಪೇ ಬೇರೆ ಅಂತಕ್ಕಂಥದ್ದು ಕಾಣಿಸೋದಿಲ್ಲ. ಇನ್ನು ಸಕ್ಕರೆಯ ದ್ರಾವಣ ತೊಗೊಂಡೋಗ್ಲೂ ಅಷ್ಟೇ, ಸಕ್ಕರೆಯು ಸಹ ಕಂಪ್ಲೀಟಾಗಿ ಡಿಸಾಲ್ವ್ ಆಗಿರುತ್ತೆ. ಸೊ ಅಲ್ಲೂ ಸಹ ಅಷ್ಟೇ ನಮಗೆ ಸಕ್ಕರೆ ನೀರು ಅಥವಾ ನೀರು ಸಪ್ರೇಟು ಸಕ್ಕರೆ ಸಪ್ರೇಟ್ ಅಂತ ನಮಗೆ ಸಿಗೋದಿಲ್ಲ ಸ್ನೇಹಿತರೆ. ಇನ್ನು ಮರಳು ಮತ್ತು ನೀರನ್ನ ತೊಗೊಂಡಾಗ ಸೊ ನೀರೇ ಸಪ್ರೇಟ್ ಆಗುತ್ತೆ, ಮರಳೇ ಸಪ್ರೇಟ್ ಆಗುತ್ತೆ. ಸೊ ಸಮ ಪ್ರಮಾಣದಲ್ಲಿ ಮಿಶ್ರಣ ಆಗ್ತಕ್ಕಂಥದ್ದು ಆಗಿರೋದಿಲ್ಲ, ಹೌದಲ್ವಾ? ಸೊ ತಿಳ್ಕೊಳುತ್ತೆ ನೀರು ಅಂತ ಹೇಳಿದಾಗ ಕೆಳಗಡೆ ಏನಾಗುತ್ತೆ, ಈ ಒಂದು ಮರಳು ಸೇರ್ಕೊಳ್ತಾ ಹೋಗುತ್ತೆ, ವಾಟರು ಮೇಲೆ ತೇಲ್ತಾ ಹೋಗುತ್ತೆ. ಸೊ ಹೀಗಿರಬೇಕಾದ್ರೆ ಒಂದು ಅಸಮರೂಪ ಅಂತ ಅಥವಾ ಹೆಟ್ರೋಜಿನಿಯಸ್ ಮಿಶ್ರಣ ಅಂತ ಹೇಳಿದ್ರೆ ಆಪ್ಷನ್ 4 ಮರಳು ಮತ್ತು ನೀರು ಆಗಿರುತ್ತೆ ಸ್ನೇಹಿತರೆ.
ಅರ್ಥ ಆಯ್ತಲ್ವಾ? ಸೊ ಇನ್ನು ಕೇಳ್ಬೋದು, ಮರಳು ಮತ್ತು ನೀರಲ್ಲಿ ಮರಳು ಕೆಳಗಡೆ ಹೋಗುತ್ತೆ, ನೀರು ಮೇಲ್ಗಡೆ ಬರುತ್ತೆ, ಯಾಕೆ ಅಂತ ಕೇಳಿದ್ರೆ ಸೊ ಮರಳಿನ ಒಂದು ಸಾಂದ್ರತೆ ಜಾಸ್ತಿ ಇರುತ್ತೆ, ನೀರಿನ ಸಾಂದ್ರತೆ ಕಡಿಮೆ ಇರುತ್ತೆ. ನೆಕ್ಸ್ಟು ಹಾಫಿಸ್ ಫ್ಲೋರೈ ಇದರ ಸಾಮಾನ್ಯ ಹೆಸರೇನಂತ ಕೇಳಿದ್ರೆ, ಹಾಫಿಸ್ ಫ್ಲೋರೈ ಇದರ ಸಾಮಾನ್ಯ ಹೆಸರೇನು? ಪುಟ್ಟ ಜೇನುನೊಣ, ಕುಬ್ಜ ಜೇನುನೊಣ, ದೈತ್ಯ ಜೇನುನೊಣ, ಏಷ್ಯನ್ ಜೇನುನೊಣ. ಸೊ ಹಾಫಿಸ್ ಫ್ಲೋರೈ ಅಂತ ಹೇಳಿದ್ರೆ ದೈತ್ಯ, ಏಷ್ಯನ್ ಬರಲ್ಲ. ಸೊ ಪುಟ್ಟ ಜೇನುನೊಣ ಆಪ್ಷನ್ 1 ಆಗಿರುತ್ತೆ. ಈ ಕೆಳಗಿನಲ್ಲಿ ಯಾವುದು ಸಂಯೋಗ ಕ್ರಿಯೆಯಾಗಿದೆ? ಸಂಯೋಗ ಕ್ರಿಯೆ ಸೊ ನೋಡ್ತಾ ಹೋದಾಗ ರಾಸಾಯನಿಕ ಕ್ರಿಯೆಯಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ 2KClO3 ಅಂತ ಕೊಡಿದ್ರೆ ಇದರಲ್ಲಿ ಏನಾಗುತ್ತೆ, 1 ಇರ್ತಕ್ಕಂಥದ್ದು 2 ಆಯಿತು. ಸೊ ಇದನ್ನು ವಿಭಜನೆ ಅಂತ ಕರಿತೀವಿ, ವಿಭಜನಾ ಕ್ರಿಯೆ. ಸೊ 1 ಇರ್ತಕ್ಕಂಥದ್ದು 2 ಡಿವೈಡ್ ಆಯಿತು, ವಿಭಜನೆ ಆಯಿತು. ಸೊ 2 ಇರ್ತಕ್ಕಂಥದ್ದು 1 ಆಯಿತು. ಸೊ ಇದು ಸಂಯೋಗ, ಹೌದಾ? ಸೊ 2 ಇರ್ತಕ್ಕಂಥ 1 ಕೂಡ್ಕೊಳ್ತಕ್ಕಂಥ ಸಂಯೋಗ. ಇನ್ನು ಇಲ್ಲೇನಾಗಿದೆ ನೋಡಿ, AgNO3 + NaCl, ಇಲ್ಲಿ AgCl ಏನಾಯಿತು, AgCl NaNO3. ಸೊ 1 ಇದರಲ್ಲಿರ್ತಕ್ಕಂಥ 1 ಇದಕ್ಕೆ ಹೋಯ್ತು, ಇದರಲ್ಲಿರ್ತಕ್ಕಂಥ 1 ಇದಕ್ಕೆ ಬಂತು. ಸೊ ಇದನ್ನು ನಾವೇಂತ ಕರಿತೀವಿ, ದ್ವಿಸ್ಥಾನ ಪಲ್ಲಟ, ದ್ವಿಸ್ಥಾನ ಪಲ್ಲಟ. ಸೊ 2 ಪ್ಲೇಸ್ ಚೇಂಜ್ ಆಯಿತು ನೋಡಿ. ಸೊ ಇಲ್ಲಿ Cl ಬಂತು, NO3 ಇದಕ್ಕೆ ಹೋಯ್ತು, ಇಲ್ಲೊಂದು ಸ್ಥಾನ ಪಲ್ಲಟ ಆಯಿತು, ಇಲ್ಲೊಂದು ಸ್ಥಾನ ಪಲ್ಲಟ ಆಯಿತು. ಸೊ 2 ಸ್ಥಾನ ಪಲ್ಲಟ ಆಯಿತು ನೋಡಿ, ಇಲ್ಲಿ AgCl + NaO3 ದ್ವಿಸ್ಥಾನ ಪಲ್ಲಟ. ಇನ್ನು Fe + CuSO4 ಇಲ್ಲೇನಾಗುತ್ತೆ, Cu ಅಂತಕ್ಕಂಥದ್ದು ಅಲ್ಲೇ ಇದೆ, SO4 ಇದಕ್ಕೆ ಹೋಯ್ತು, ಇದನ್ನು ನಾವು ಸ್ಥಾನ ಪಲ್ಲಟ ಅಂತ ಕರಿತೀವಿ, ಸ್ಥಾನ ಪಲ್ಲಟ. ಯಾಕಂದರೆ ಒಂದೇ ಸ್ಥಾನ ಪಲ್ಲಟ ಆಗಿರ್ತಕ್ಕಂಥದ್ದು. ಬಟ್ ಇಲ್ಲೇನಾಗಿದೆ, SO4 ಮಾತ್ರನೇ ಇಲ್ಲಿರ್ತಕ್ಕಂಥ ಇದಕ್ಕೆ ಹೋಗಿದೆ. ಸೊ 1 ಇರೋದ್ರಿಂದ ಇಲ್ಲಿ ಬರೀ ಸ್ಥಾನ ಪಲ್ಲಟ ಅಂತ ಕರಿತೀವಿ. ಇಲ್ಲಿ 2 ಸ್ಥಾನ ಪಲ್ಲಟ ಆಗುತ್ತೆ, ಇದು ಸಂಯೋಗ ಆಗುತ್ತೆ, ಇದು ವಿಭಜನೆ ಆಗುತ್ತೆ. ಸೊ ಈಗಿರ್ಬೇಕಾದ್ರೆ ಆನ್ಸರ್ ಸಂಯೋಗ ಕ್ರಿಯೆ ಆಪ್ಷನ್ 2 ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ. ತುಂಡರಿಕೆ ಆಧಾರಿತ ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ಈ ಕೆಳಗಿನ ಹಂತಗಳನ್ನು ಸರಿಯಾದ ಅನುಕ್ರಮ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಸೊ ಮೈಟೋಸಿಸ್ ಮೂಲಕ ಕಳೆದು ಹೋದ ದೇಹದ ಭಾಗಗಳ ಬೆಳವಣಿಗೆ. ಆಪ್ಷನ್ ಬಿ, ದೇಹ ಅಥವಾ ತುಣುಕುಗಳಾಗಿ ವಿಭಜನೆಯಾಗುತ್ತದೆ. ಪ್ರೌಢಜೀವಿ ಸ್ವತಂತ್ರವಾಗಿ ಬದುಕುತ್ತದೆ. ಪ್ರತಿ ತುಣುಕು ಸಂಪೂರ್ಣ ಸ್ವತಂತ್ರ ಜೀವಿಯಾಗಿ ಬೆಳೆಯುತ್ತದೆ. ಅರ್ಥ ಮಾಡ್ಕೊಳ್ತಾ ಹೋಗಿ. ಫಸ್ಟ್ ಏನಾಗಿದೆ, ಇಲ್ಲಿ ದೇಹ ಅಥವಾ ತುಣುಕುಗಳಾಗಿ ವಿಭಜನೆ ಆಗ್ತಕ್ಕಂಥದ್ದು. ಒಂದು ಏನು ದೇಹ ಅಥವಾ ಇದೆಯೋ ಇದು ಏನಾಗುತ್ತೆ, ವಿಭಜನೆ ಆಗ್ತಾ ಹೋಗುತ್ತೆ 2. ಸೊ ಅದಾದ ನಂತರ ಏನಾಗುತ್ತೆ, ಮೈಟೋಸಿಸ್ ಮೂಲಕ ಕಳೆದು ಹೋದ ದೇಹದ ಭಾಗಗಳ ಬೆಳವಣಿಗೆ. ಸೊ 1 ಇರ್ತಕ್ಕಂಥದ್ದು 2 ಏನಾಯಿತು, ಇದರಲ್ಲಿ ಕೆಲವೊಂದು ದೇಹದ ಭಾಗಗಳ ಬೆಳವಣಿಗೆ ಆಗ್ತಕ್ಕಂಥದ್ದು ಆಗಿರುತ್ತೆ. ಬೆಳವಣಿಗೆ ಆದ ನಂತರ ಏನಾಗುತ್ತೆ, ಪ್ರತಿ ತುಣುಕು ಅಂದರೆ ಏನು, ಪ್ರತಿ ತುಣುಕು ಇದು ಸಂಪೂರ್ಣ ಸ್ವತಂತ್ರ ಜೀವಿಯಾಗಿ ತಾನಾಗೆ ಒಂದು ಜೀವಿಯಾಗಿ ಆಗ್ತಕ್ಕಂಥದ್ದು. ಅದಾದ ನಂತರ ಲಾಸ್ಟ್ಗೆ ಪ್ರೌಢಜೀವಿ ಸ್ವತಂತ್ರವಾಗಿ ಬದುಕ್ತಕ್ಕಂಥದ್ದು. ಹೌದಾ? ಸೊ ಸಿ ಲಾಸ್ಟ್ ಬರುತ್ತೆ, ಪ್ರೌಢಜೀವಿ ಆಗ್ತಕ್ಕಂಥದ್ದು ಸಿ ಲಾಸ್ಟ್ ಬರುತ್ತೆ, ಎಲ್ಲಾದರೂ ಸಿ ಕೊಟ್ಟಿದ್ದಾರೆ. ಆ್ಯಂಡ್ ಅದಾದ ನಂತರ ಪ್ರತಿ ತುಣುಕು ಸಂಪೂರ್ಣ ಸ್ವತಂತ್ರ ಜೀವಿಯಾಗಿ ಬದುಕ್ತಕ್ಕಂಥದ್ದು ಬರುತ್ತೆ ಈ ಕಡೆಯಿಂದ ನೋಡ್ತಾ ಹೋದಾಗ. ಸೊ ಇದು ಬರೋದಿಲ್ಲ ಸ್ನೇಹಿತರೆ. ಸೊ ಫಸ್ಟ್ ಬರ್ತಕ್ಕಂಥ ದೇಹ ಅಥವಾ ತುಣುಕುಗಳಾಗಿ ವಿಭಜನೆ ಆಗ್ತಕ್ಕಂಥದ್ದು ಬರುತ್ತೆ, ಫಸ್ಟ್ ಬಿ. ಸೊ ಆಪ್ಷನ್ 4 ನೋಡಿ, ದೇಹ ಅಥವಾ ತುಣುಕುಗಳಾಗಿ ಡಿವೈಡ್ ಆಗ್ತಕ್ಕಂಥದ್ದು. ಅದಾದ ನಂತರ ಕೆಲವೊಂದು ದೇಹದ ಭಾಗಗಳು ಬೆಳವಣಿಗೆ ಆಗ್ತಾ ಹೋಗುತ್ತೆ. ಅದಾದ ನಂತರ ಆ ಒಂದು ಜೀವಿ ಅಥವಾ ಸ್ವತಂತ್ರವಾಗಿ ಬೆಳೆಯೋದಕ್ಕೆ ಶುರುವಾಗುತ್ತೆ. ಸ್ವತಂತ್ರವಾದ ನಂತರ ಅದು ಪ್ರೌಢಜೀವಿಯಾಗಿ ಸ್ವತಂತ್ರವಾಗಿ ತನ್ನ ಒಂದು ಇಚ್ಛೆಯಂತೆ ತಾನು ಬೆಳೀತಾ ಹೋಗುತ್ತೆ. ಲೋಹಗಳು ಸಾಮಾನ್ಯವಾಗಿ ಉತ್ತಮ ಶಾಖವಾಹಕಗಳಾಗಿವೆ. ಈ ಕೆಳಗಿನ ಯಾವುದು ಇದಕ್ಕೆ ಅಪವಾದವಾಗಿದೆ? ಅಪವಾದ ಮೀನ್ಸ್ ಶಾಖವಾಹಕ ಅಲ್ಲ ಅಂತಕ್ಕಂಥದ್ದು. ಉತ್ತಮ ಶಾಖವಾಹಕ ಆಗಿಲ್ಲದೆ ಇರ್ತಕ್ಕಂಥ ಒಂದು ಲೋಹ ಯಾವುದು? ತಾಮ್ರ, ಅಲ್ಯೂಮಿನಿಯಂ, ಪಾದರಸ, ಕಬ್ಬಿಣ ಅಂತ ಕೊಟ್ಟಿದ್ದಾರೆ. ಫಸ್ಟ್ಗೆ ಉತ್ತಮ ಶಾಖವಾಹಕ ಅಂದ್ರೇನು, ಉಷ್ಣವಾಹಕ ಅಂತ ಏನು ಹೇಳ್ತೀವೋ. ಸೊ ಒಂದು ಲೋಹವನ್ನು ಕಾಯಿಸ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ಒಂದು ಹೆಂಡ ತುದಿಯನ್ನು ಕಾಯಿಸಿದ್ರೆ ಆ ಒಂದು ತುದಿಯಿಂದ ಈ ತುದಿಯೂ ಸಹ ಕಾಯ್ತಕ್ಕಂಥದ್ದು ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ಈ ತುದಿನ ನಾವು ಕಾಯಿಸಿದ್ದೀವಿ ಅಂತಂದರೆ ಈ ತುದಿಯೂ ಸಹ ಬಿಸಿ ಬರುತ್ತೆ, ಸುಡುತ್ತೆ. ಸೊ ಅದನ್ನು ನಾವು ಉತ್ತಮ ವಾಹಕ ಅಂತ ಹೇಳ್ತೀವಿ. ಸೊ ಅದು ತಾಮ್ರ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು. ಸೊ ನಮಗೆ ಒಂದು ದಿನನಿತ್ಯದ ಒಂದು ಉಪಯೋಗದಲ್ಲಿ ಇದು ಒಂದು ಅನುಭವ ಆಗಿರುತ್ತೆ ಸ್ನೇಹಿತರೆ. ತಾಮ್ರ, ಅಲ್ಯೂಮಿನಿಯಂ, ಕಬ್ಬಿಣ ಈ 3 ಸಹ ಉತ್ತಮ ಶಾಖವಾಹಕಗಳಾಗಿರುತ್ತೆ. ಬಟ್ ಪಾದರಸ ಅಂತಕ್ಕಂಥದ್ದು ಏನಿದೆಯೋ, ಈ ಒಂದು ಪಾದರಸ ಬಂದು ಒಂದು ದ್ರವ ರೂಪ ಆಗಿರುತ್ತೆ, ದ್ರವ ರೂಪ. ಓಕೆ, ಸೊ ಇದೇನಾಗುತ್ತೆ, ಆನ್ಸರ್ ಆಪ್ಷನ್ 3 ಇದೊಂದು ಉತ್ತಮ ಶಾಖವಾಹಕ ಆಗಿರೋದಿಲ್ಲ. ಆನ್ಸರ್ ಆಪ್ಷನ್ 3 ಪಾದರಸ. ಓಕೆ, ಸೊ ಇದು ಅಲ್ಲ. ನೆಕ್ಸ್ಟು
ಈ ಕೆಳಗಿನಲ್ಲಿ ಯಾವುದು ಮಾನವರಲ್ಲಿ ಉಸಿರಾಟದ ಸಮಯದಲ್ಲಿ ಗಾಳಿಯ ಹಾದಿಯನ್ನು ಸರಿಯಾಗಿ ಪ್ರತಿನಿಧಿಸುತ್ತದೆ? ಓಕೆ, ಸೊ ನಾವು ಏನು ಉಸಿರಾಟವನ್ನು ಮಾಡ್ತೀವೋ ಅದು ಸರಿಯಾದಂಥ ಒಂದು ಭಾಗಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಫಸ್ಟ್ ನೋಡ್ತಾ ಹೋದ್ರೆ ಸ್ನೇಹಿತರೆ, ಇಲ್ಲಿ ಬಾಯಿ, ಹೃದಯ, ಶ್ವಾಸಕೋಶ, ಒಪೆ ಅಂತ ಕೊಟ್ಟವ್ರೆ. ಸೊ ತಗೊಳ್ಳೋಣ, ನಾವು ಬಾಯಿಯ ಮೂಲಕ ಉಸಿರಾಡ್ತೀವಿ, ಮೂಗಿನ ಮೂಲಕ ಉಸಿರಾಟ ಮಾಡ್ತೀವಿ ಅದೇ ಆದರೆ ಸ್ನೇಹಿತರೆ. ಸೊ ಫಸ್ಟ್ಗೆ ಬಾಯಿ ತಗೊಳ್ಳೋದಾದರೆ ಬಾಯಿಯಿಂದ ಹೃದಯಕ್ಕೆ ಹೋಗಲ್ಲ ಡೈರೆಕ್ಟಾಗಿ. ಸೊ ಅದಾದ ನಂತರ ಶ್ವಾಸಕೋಶಗಳು ಹೋಗುತ್ತಾ ಅನ್ನೋ ಚಾನ್ಸ್. ಸೊ ಹಾಗೆ ಇದು ತಪ್ಪಾಗುತ್ತೆ ಸ್ನೇಹಿತರೆ. ಇನ್ನು ಮೂಗಿನ ಹೊಳ್ಳೆಗಳು, ಗಂಟಲು, ಶ್ವಾಸಕೋಶಗಳು, ವಾಯುಕುಹರ. ಓಕೆ, ಇದು ಇಟ್ಟಿರೋಣ. ಇನ್ನು ನೆಕ್ಸ್ಟ್ ಬಾಯಿಯಿಂದ ಹೊಟ್ಟೆ ಹೋಗುತ್ತಾ? ಇಲ್ಲ. ಮೂಗಿನ ಹೊಳ್ಳೆಗಳಿಂದ ಅನ್ನನಾಳಕ್ಕೆ ಹೋಗುತ್ತಾ? ಚಾನ್ಸೇ ಇಲ್ಲ. ಸೊ ಮೂಗಿನ ಹೊಳ್ಳೆಗಳಿಂದ ಗಂಟಲಿಗೆ ಹೋಗುತ್ತೆ, ಗಂಟಲಿಂದ ಶ್ವಾಸಕೋಶ, ವಾಯುಕುಹರ. ಸೊ ಆನ್ಸರ್ ಆಪ್ಷನ್ 2 ಇದು ಸರಿಯಾದಂಥ ಒಂದು ಕ್ರಮ ಆಗಿರುತ್ತೆ. ಮುಂದಿನ ಪ್ರಶ್ನೆ, 2 ಅಯಾನಿಕ ಸಂಯುಕ್ತಗಳ ಧನಾತ್ಮಕ ಮತ್ತು ಋಣಾತ್ಮಕ ಅಯಾನುಗಳ ಸ್ಥಾನಗಳನ್ನು ವಿನಿಮಯ ಮಾಡಿಕೊಂಡು 2 ಹೊಸ ಸಂಯುಕ್ತಗಳನ್ನು ರೂಪಿಸುವ ಕ್ರಿಯೆಯು ಡ್ಯಾಶ್ಗೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಸಂಯೋಗ ಕ್ರಿಯೆ, ದ್ವಿಸ್ಥಾನಪಲ್ಲಟ ಕ್ರಿಯೆ, ವಿಭಜನ ಕ್ರಿಯೆ ಮತ್ತು ಸ್ಥಾನಪಲ್ಲಟ ಕ್ರಿಯೆ. ಸೊ ಆಲ್ರೆಡಿ ಹೇಳಿದಾಗ ಸ್ನೇಹಿತರೆ, ನಿಮಗೆ ಲಾಸ್ಟ್ ಕ್ವೆಶ್ಚನ್ ಕೊಟ್ಟಿದ್ರಲ್ಲೇ 2 ಅಯಾನಿಕ ಸಂಯುಕ್ತಗಳ ಧನಾತ್ಮಕ ಮತ್ತು ಋಣಾತ್ಮಕ ಅಯಾನುಗಳು ಸ್ಥಾನಗಳನ್ನು ವಿನಿಮಯ ಮಾಡಿಕೊಂಡಾಗ 2 ಹೊಸ ಸಂಯುಕ್ತಗಳನ್ನು ರೂಪಿಸ್ತಕ್ಕಂಥದ್ದು ಯಾವುದಕ್ಕೆ ಬರುತ್ತೆ? ಇಲ್ಲೇ ಕೊಟ್ಟ ನಿಮಗೆ ಸ್ನೇಹಿತರೆ ನೋಡಿ, ಇದು ಸಂಯೋಗ ಮತ್ತು ವಿಭಜನೆ ಅಂದ್ರೇನು, ಸ್ಥಾನಪಲ್ಲಟ ಅಂದ್ರೆ ದ್ವಿಸ್ಥಾನಪಲ್ಲಟ ಅಂದ್ರೆ ಆಲ್ರೆಡಿ ಹೇಳಿದೆ ನೋಡಿ. 2 ರಾಸಾಯನಿಕ ಕ್ರಿಯೆಗಳನ್ನ ತಗೊಂಡು 2 ಎಕ್ಸ್ಟ್ರಾ ಬರುತ್ತೆ ನೋಡಿ, ಇದು ಒಂದು 2 ರಾಸಾಯನಿಕ ಕ್ರಿಯೆಗಳು ಉತ್ಪತ್ತಿ ಆಗ್ತಕ್ಕಂಥದ್ದು. ಸೊ ಇದನ್ನು ನಾವೇನಂತಕ್ಕಂಥ ದ್ವಿಸ್ಥಾನಪಲ್ಲಟ ಅಂತ ಕರೆದ್ವಿ. ಸೊ ಹೀಗಿರಬೇಕಾದ್ರೆ ಏನಾಗುತ್ತೆ, ಸಂಯೋಗ ಕ್ರಿಯೆ ಅಂದರೆ 2ನ ಒಂದು ಸಂಯೋಗ ಮಾಡ್ತಕ್ಕಂಥದ್ದು, ವಿಭಜನೆ ಅಂದರೆ 2 ಸಂಯುಕ್ತಗಳನ್ನ ಒಂದು ಸಂಯುಕ್ತವನ್ನು 2ಆಗಿ ವಿಭಜನೆ ಮಾಡ್ತಕ್ಕಂಥದ್ದು, ಸ್ಥಾನಪಲ್ಲಟ ಅಂದರೆ 1 ಸ್ಥಾನಪಲ್ಲಟ ಆಗುತ್ತೆ. ಸೊ ಹೌದಲ್ವಾ? ಸೊ ಆನ್ಸರ್ ಆಪ್ಷನ್ 2 ದ್ವಿಸ್ಥಾನಪಲ್ಲಟ ಕ್ರಿಯೆ. ಸೊ ನಿಮ್ಗೆ ಎಕ್ಸಾಂಪಲ್ ಸಮೇತ ಕೊಟ್ಟಿದ್ದೀನಿ ಸ್ನೇಹಿತರೆ, ನೀಟಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ರೀತಿ ಇದೆ, ಈ ಕೆಳಗಿನಲ್ಲಿ ಯಾವುದು ಸಮಸೂತ್ರ ಕೋಶ ವಿಭಜನೆಗೆ ಸಂಬಂಧಿಸಿದಂತೆ ನಿಜವಾಗಿದೆ ಆದರೆ ಸಂಖ್ಯಾಕ್ಷೀಣ ಕೋಶ ವಿಭಜನೆಗೆ ಸಂಬಂಧಿಸಿದಂತೆ ನಿಜವಾಗಿಲ್ಲ? ಸೊ ಮೈಟೋಸಿಸ್ಗೆ ಸರಿಯಾದಂಥ ಒಂದು ವಿವರಣೆ, ಆದರೆ ಮಿಯೋಸಿಸ್ಗೆ ಅದು ಸರಿಯಾದಂಥ ಒಂದು ವಿವರಣೆ ಆಗಿರೋದಿಲ್ಲ. ಒಂದೇ ರೀತಿಯ ಮರಿಜೀವಕೋಶಿಕೆಗಳನ್ನು ಉತ್ಪಾದಿಸುತ್ತದೆ, ಏಕಗುಣಿತ ಜೀವಕೋಶಗಳಲ್ಲಿ ಉಂಟಾಗುತ್ತದೆ, ಆನುವಂಶಿಕ ಭಿನ್ನತೆಯನ್ನು ಪ್ರೋತ್ಸಾಹಿಸುತ್ತದೆ, ಸಂತಾನೋತ್ಪತ್ತಿ ಕೋಶಗಳಲ್ಲಿ ಸಂಭವಿಸುತ್ತದೆ ಅಂತ ಕೊಟ್ಟವರ ಸ್ನೇಹಿತರೆ. ಸೊ ಇಲ್ಲಿ ಮೈಟಾಸಿಸ್ಗೆ ಸರಿಯಾಗಿರ್ತಕ್ಕಂಥ ಒಂದು ಹೇಳಿಕೆ, ಮಿಯೋಸಿಸ್ಗೆ ತಪ್ಪಾಗಿರ್ತಕ್ಕಂಥ ಒಂದು ಹೇಳಿಕೆ ಆಗಿರುತ್ತೆ ನೋಡಿ. ಮೈಟೋಸಿಸ್ ಅಂತಕ್ಕಂಥ ಒಂದೇ ರೀತಿಯ ಮರಿಜೀವಿಗಳಿನ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ, ಒಂದೇ ರೀತಿಯ 2ಗೆ ಡಿವೈಡ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಬಟ್ ಮಿಯೋಸಿಸಲ್ಲಿ ಏನಾಗುತ್ತೆ, 4 ತಳೀಯವಾಗಿ ವಿಶಿಷ್ಟವಾದ ಒಂದು ಗ್ಯಾನೆಟ್ಗಳನ್ನು DNA ಯೊಂದಿಗೆ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಈ ಒಂದು ಮಿಯಾಸಿಸ್ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಆನ್ಸರು ಈ 3 ಬರೋದಿಲ್ಲ, ಆಪ್ಷನ್ 1 ಏನಿದೆಯೋ ಸೊ ಇದು ಮೈಟೋಸಿಸ್ಗೆ ಸಂಬಂಧಪಟ್ಟಂಥ ಒಂದು ಸರಿಯಾದಂಥ ಒಂದು ಹೇಳಿಕೆ ಆಗಿರುತ್ತದೆ. ಒಂದು ವಸ್ತುವು ದ್ರವದಲ್ಲಿ ಮುಳುಗಿದಾಗ ಅದು ಅನುಭವಿಸುವ ಪ್ಲವನ ಬಲದ ಬಗ್ಗೆ ಈ ಕೆಳಗಿನಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟರೆ, ಎಲ್ಲ ವಸ್ತುಗಳು ದ್ರವದಲ್ಲಿ ಮುಳುಗಿದಾಗ ಪ್ಲವನ ಬಲವನ್ನು ಅನುಭವಿಸುತ್ತದೆ, ಅದು ಸರಿ ಇದೆ ಸ್ನೇಹಿತರೆ. ಆ್ಯಂಡ್ ಈ ಪ್ಲವನ ಬಲದ ಪರಿಣಾಮವು ದ್ರವದ ಸಾಂದ್ರತೆಯನ್ನು ಅವಲಂಬಿಸಿರುತ್ತದೆ. ಸೊ 2 ಸಹ ಸರಿಯಾಗಿದೆ. ದ್ರವದ ಸಾಂದ್ರತೆ ಅಂತ ಹೇಳಿದರೆ ಸ್ನೇಹಿತರೆ, ಸೊ ನೋಡ್ತಾ ಹೋದರೆ ಸಾಂದ್ರತೆ ಯಾವುದು ಜಾಸ್ತಿ ಇರುತ್ತೋ ಅದು ಕೆಳಗಡೆ ಹೋಗುತ್ತೆ, ಸಾಂದ್ರತೆ ಕಮ್ಮಿ ಇದ್ದರೆ ಮೇಲ್ಗಡೆ ತೇಲ್ತಾ ಹೋಗುತ್ತೆ. ಸೊ ಆಗಿರಬೇಕಾದ್ರೆ ಇಲ್ಲಿ ಸೊ ಎಲ್ಲ ಒಂದು ಪ್ಲವನ ಬಲವು ಪರಿಣಾಮವು ದ್ರವದ ಸಾಂದ್ರತೆಯನ್ನು ಅವಲಂಬಿಸಿರುತ್ತೆ. ಆನ್ಸರ್ ಆಪ್ಷನ್ 2 1 ಮತ್ತು 2 ನಿಜ. ಒಂದು ವಸ್ತುವಿನ ದೂರ ಕಾಲ ನಕ್ಷೆಯು ವಕ್ರರೇಖೆಯಾಗಿದ್ದರೆ ಅದು ಡ್ಯಾಶ್ ಎಂಬುದನ್ನು ಸೂಚಿಸುತ್ತದೆ ಅಂತ ಕೇಳಿದರೆ, ಒಂದು ವಸ್ತುವಿನ ದೂರ ಕಾಲ ನಕ್ಷೆಯು ವಕ್ರರೇಖೆಯಾಗಿದ್ದರೆ ಅದು ಡ್ಯಾಶ್ ಎಂಬುದನ್ನು ಸೂಚಿಸುತ್ತದೆ. ಸೊ ನೀವೆಲ್ಲವಾದರೂ ದೂರ ಕಾಲ ಮತ್ತು ಜವ ಮೇಯ್ನಾಗಿ ನಾವು ನೋಡ್ತಾ ಹೋಗ್ತೀವಿ. ಸೊ ಅಲ್ಲಿ ವಸ್ತು ಸ್ಥಿರವಾಗಿ ಎಲ್ಲ ವೇಗೋತ್ಕರ್ಷ ಬರೋದಿಲ್ಲ ಸ್ನೇಹಿತರೆ, ಮೇಯ್ನಾಗಿ ಅಲ್ಲಿ ಜವ ಬರುತ್ತೆ. ಸೊ ವಸ್ತುವಿನ ಜವವು ಸಮಯದೊಂದಿಗೆ ಬದಲಾಗುತ್ತದೆ ಅಂತಕ್ಕಂಥದ್ದು ಆಗಿರುತ್ತೆ. ಸೊ V = ಜವ ಅಂತ ಹೇಳಿದಾಗ ಜವ = ಡಿಸ್ಟೆನ್ಸ್ ದೂರ ಬೈ ಕಾಲ ಅಂತ ಹೇಳ್ತೀವಿ. ಸೊ ಆನ್ಸರ್ ಆಪ್ಷನ್ ವಸ್ತುವಿನ ಜವವು ಸಮಯದೊಂದಿಗೆ ಬದಲಾಗ್ತಾ ಹೋಗುತ್ತೆ. ಕಾಂತ ಕ್ಷೇತ್ರದಲ್ಲಿ ಇರಿಸಲಾದ ವಿದ್ಯುತ್ ಹರಿಯುವ ವಾಹಕದ ಮೇಲೆ ವರ್ತಿಸುವ ಬಾಲದ ದಿಕ್ಕನ್ನು ಗುರುತಿಸಲು ಯಾವ ನಿಯಮವು ಸಹಾಯ ಮಾಡುತ್ತದೆ? ಬಲಗೈ ಹೆಬ್ಬೆರಳ ನಿಯಮ, ಓಮ್ನ ನಿಯಮ, ಮ್ಯಾಕ್ಸ್ವೆಲ್ನ ಕಾರ್ಕ್ಸ್ಕ್ರೂ ನಿಯಮ, ಫ್ಲೆಮಿಂಗ್ನ ಎಡಗೈ ನಿಯಮ.
ಕ್ವಶನ್ ಏನಿದೆ, ಕಾಂತಕ್ಷೇತ್ರದಲ್ಲಿ ಇರಿಸಲಾದ ವಿದ್ಯುತ್ ಹರಿಯುವ ವಾಹಕದ ಮೇಲೆ ವರ್ತಿಸುವ ಬಾಲದ ದಿಕ್ಕನ್ನು ಗುರುತಿಸಲು ಯಾವ ನಿಯಮವನ್ನು ಬಳಸೋದು. ಸೊ ಇಲ್ಲಿ ಬಾಲದ ದಿಕ್ಕನ್ನು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಫಸ್ಟ್ ನಾವು ನೋಡಿದ್ವಿ ಯಾವುದು, ವಿದ್ಯುತ್ ಪ್ರವಾಹದ ದಿಕ್ಕು. ಬಲಗೈ ಹೆಬ್ಬೆರಳ ನಿಯಮನಲ್ಲಿ ತಗೊಳ್ತಾ ಹೋದಾಗ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚನೆಯನ್ನು ಕೊಡ್ತಕ್ಕಂಥದ್ದು ಬಲಗೈ ಹೆಬ್ಬೆರಳ ನಿಯಮ ಅಂತ ಹೇಳಿದ್ವಿ. ಸೊ ಓಮ್ಗೂ ಇದಕ್ಕೂ ಸಂಬಂಧ ಇಲ್ಲ, ಮ್ಯಾಕ್ಸ್ವೆಲ್ಗೂ ಇದಕ್ಕೂ ಸಂಬಂಧ ಇಲ್ಲ ಸ್ನೇಹಿತರೆ. ಆಪ್ಷನ್ 4 ಫ್ಲೆಮಿಂಗ್ನ ಎಡಗೈನ ನಿಯಮ ಆಗಿರುತ್ತೆ. ನೋಡಿ, ಇಲ್ಲಿ ವರ್ತಿಸುವ ಬಾಲ ಅಲ್ಲ ಸ್ನೇಹಿತರೆ, ಇದು ಬಲದ ದಿಕ್ಕನ್ನು ಗುರುತಿಸಲು ಬಳಸ್ತಕ್ಕಂಥದ್ದು ಫ್ಲೆಮಿಂಗ್ನ ಎಡಗೈ ನಿಯಮ ಅಂತ ಏನು ಹೇಳಿದ್ನು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತೋರಿಸ್ತಾಗ ನೋಡಿ. ಸೊ ಇಲ್ಲಿ ಇರ್ತಕ್ಕಂಥದ್ದು ಚಲನೆ, ಇದೇನು ಕೊಡೋದು ಬಲ ಆಗಿರುತ್ತೆ ಸ್ನೇಹಿತರೆ. ಇದು ಕೆಳಗಡೆ ಬರ್ತಕ್ಕಂಥದ್ದು ವಿದ್ಯುತ್ ಪ್ರವಾಹ, ಮೇಲ್ಗಡೆ ಇರ್ತಕ್ಕಂಥದ್ದು ಕಾಂತಕ್ಷೇತ್ರ. ಸೊ ಈ ಒಂದು ಇದೇನಿದೆ ಇದು ವಿದ್ಯುತ್ ಪ್ರವಾಹವನ್ನು ತೋರಿಸ್ತಕ್ಕಂಥದ್ದು, ಅರ್ಥ ಆಯ್ತಲ್ವಾ. ಸೊ ಚಲನೆ, ಕಾಂತಕ್ಷೇತ್ರ, ವಿದ್ಯುತ್ ಪ್ರವಾಹ, ಕೆಳಗಡೆ ತೋರಿಸ್ತಕ್ಕಂಥದ್ದು ವಿದ್ಯುತ್ ಪ್ರವಾಹನೇ ಆಗಿರುತ್ತೆ. ಸೊ 3 ಬೆರಳು ವಿದ್ಯುತ್ ಪ್ರವಾಹ ತೋರಿಸಿದ್ರೆ ತೋರ್ಬೆರಳು ಕಾಂತಕ್ಷೇತ್ರವನ್ನು ತೋರಿಸುತ್ತೆ, ಅಂಡ್ ಹೆಬ್ಬೆರಳು ಎಡಗೈನ ನಿಯಮ, ಇದು ಬಲವನ್ನು ತೋರಿಸ್ತಕ್ಕಂಥದ್ದು. ಸೊ ಅರ್ಥ ಆಯ್ತಲ್ವಾ. ಸೊ ಇಲ್ಲಿ ಆನ್ಸರ್ ಏನಾಗಿರುತ್ತೆ ಹಾಗಾದರೆ, ಫ್ಲೆಮಿಂಗ್ನ ಎಡಗೈ ನಿಯಮ ಆಗಿರುತ್ತೆ. ಸೊ ಪ್ರಶ್ನೆ ಹೀಗಿದೆ ಸ್ನೇಹಿತರೆ, ಒಬ್ಬ ಸಸ್ಯ ತಳಿಗಾರನು 2 ಶುದ್ಧ ತಳಿ ಬಟಾಣಿ ಗಿಡಗಳ ನಡುವೆ ಸಂಕರಿಸುತ್ತಾನೆ. ಒಂದು ದುಂಡಗಿನ ಬೀಜಗಳನ್ನು ಉತ್ಪಾದಿಸುವ ಗಿಡವಾಗಿದೆ, ಮತ್ತೊಂದು ಸುಕ್ಕುಗಟ್ಟಿದ ಬೀಜಗಳನ್ನು ಉತ್ಪಾದಿಸುವ ಗಿಡವಾಗಿದೆ. ಮೆಂಡಲ್ನ ಸಂಶೋಧನಾ ಆಧಾರದ ಮೇಲೆ F1 ಪೀಳಿಗೆಯ ಎಲ್ಲ ಬೀಜಗಳು ಯಾವ ಗೋಚರ ಮಾದರಿಯನ್ನು ಪ್ರದರ್ಶಿಸುತ್ತವೆ ಅಂತ ಕೇಳಿದರೆ. ಸೊ ಇದನ್ನು ನಾವು ಬಟಾಣಿ ಗಿಡದಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಮೆಂಡಲ್ ಇದರಲ್ಲಿ ನೋಡ್ತಾ ಹೋದಾಗ ಏನಾಗುತ್ತೆ, ಸೊ ಫಸ್ಟ್ ಫೀಲಿಂಗಲ್ಲಿ F1 ಅಂತ ಏನು ಹೇಳ್ತೀವೋ, ಸೊ ಪೇರೆಂಟಿಂಗ್ ಅಂತ ಹೇಳ್ತೀವಿ, ಪೋಷಕ ಅದು ಬರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಫಸ್ಟು ಯಾವುದು ಒಂದು ಪ್ರಬಲವಾಗಿರುತ್ತೋ, ಸೊ ಈಗ ನಾವು ಕೊಟ್ಟಿರ್ತಕ್ಕಂಥ ದುಂಡಾದ ಸುಕ್ಕುಗಟ್ಟಿದಂತ ಕೊಟ್ಟಿದ್ದಾರೆ. ಇವೆರಡರಲ್ಲಿ ಚೆನ್ನಾಗಿರೋದು ಯಾವುದು, ಪ್ರಬಲವಾಗಿರೋದು ಯಾವುದು, ದುಂಡಾದ, ಅಲ್ವಾ. ಸೊ F1 ಅಲ್ಲಿ ಏನಾಗುತ್ತೆ, ದುಂಡಾದ ಬೀಜಗಳು ಅಥವಾ ಪ್ರಬಲವಾಗಿ, ಇನ್ನು ನಾವು ಚಿಕ್ಕ ಅಥವಾ ದೊಡ್ಡ ಅಂತ ತೊಗೊಂಡ್ರು ಅಷ್ಟೇ ಸ್ನೇಹಿತರೆ. ಚಿಕ್ಕ ಗಿಡಗಳು ದೊಡ್ಡ ಗಿಡ ಅಂತ ತೊಗೊಂಡಾಗ ದೊಡ್ಡ ಗಿಡದಲ್ಲಿ ಆಪ್ಷನ್ ತೊಗೊಳ್ತೀವಿ, ಯಾಕಂದರೆ ಅದು ಪ್ರಬಲವಾಗಿ ಬೆಳೀತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ F1 ಪೀಳಿಗೆಯಲ್ಲಿ ಏನಾಗುತ್ತೆ ಅಂದರೆ ಯಾವುದು ಪ್ರಬಲವಾಗಿರುತ್ತೋ ಅದು ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 1 ದುಂಡಾದ ಬೀಜಗಳು ಬರ್ತಕ್ಕಂಥದ್ದು ಆಗಿರುತ್ತೆ. ಅಥವಾ ಟಾಲ್ ಗಿಡ ಇದ್ದರೆ ಉದ್ದದ ಒಂದು ಗಿಡಗಳು ಬರ್ತಕ್ಕಂಥದ್ದಾಗಿರುತ್ತೆ. ಬಟ್ F2ಗೆ ಏನಾಗುತ್ತೆ ಅಂದರೆ ಇದು ಕಾಲು ಭಾಗ ಚೇಂಜ್ ಆಗುತ್ತೆ ಸ್ನೇಹಿತರೆ, ಕಾಲು ಭಾಗ ಫುಲ್ ಬರೋದಿಲ್ಲ. ಸೊ ಮುಕ್ಕಾಲು ಭಾಗ ದುಂಡಾದ ಬೀಜ ಬರುತ್ತೆ, ಕಾಲು ಭಾಗ ಸುಕ್ಕುಗಟ್ಟಿದ ಬೀಜಗಳು ಬರುತ್ತೆ ಎರಡನೇ F2 ಪೀಳಿಗೆಗೆ. ಸೊ ಈ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಫಸ್ಟ್ ಪೀಳಿಗೆಯಲ್ಲಿ ಏನಾಗುತ್ತೆ, ಯಾವುದು ಪ್ರಬಲವಾಗಿರುತ್ತೋ, ಯಾವುದು ಉತ್ತಮವಾಗಿರುತ್ತೋ ಅದೇ ಒಂದು ಬೀಜಗಳು ಬರ್ತಕ್ಕಂಥದ್ದು, ಆ ಗಿಡಗಳು ಬರ್ತಕ್ಕಂಥದ್ದು ಆಗಿರುತ್ತೆ. ಆ ಕ್ವಶನ್ಸ್ಗಳು ಬರಲ್ಲ ಸ್ನೇಹಿತರೆ. ಓಕೆ, ಕಬ್ಬಿಣವು ತುಕ್ಕು ಹಿಡಿಯಬೇಕಾದ್ರೆ ಈ ಕೆಳಗಿನ ಯಾವ ಪರಿಸ್ಥಿತಿ ಇರಬೇಕಾದದ್ದು ಅತ್ಯಗತ್ಯ ಅಂತ ಕೇಳಿದ್ರೆ, ಕೇವಲ ಆಮ್ಲಜನಕದ ಉಪಸ್ಥಿತಿ, ಇಂಗಾಲದ ಡೈಆಕ್ಸೈಡ್ನ ಉಪಸ್ಥಿತಿ, ಕೇವಲ ನೀರಿನ ಉಪಸ್ಥಿತಿ, ಆಮ್ಲಜನಕ ಮತ್ತು ನೀರು ಅಥವಾ ತೇವಾಂಶ ಎರಡರ ಉಪಸ್ಥಿತಿ ಅಂತ ಕೊಟ್ಟಿದ್ದಾರೆ. ಸೊ ಕಬ್ಬಿಣವು ತುಕ್ಕು ಹಿಡಿಬೇಕಂದ್ರೆ ಕಬ್ಬಿಣದ ಆಕ್ಸೈಡ್ ಅಂತ ಏನು ಹೇಳ್ತೀವೋ, ಸೊ ಅದಾಗ್ತಕ್ಕಂಥದ್ದು ಆದಾಗ ಕಬ್ಬಿಣದ ಆಕ್ಸೈಡ್ ಬಿಡುಗಡೆ ಆಗುತ್ತೆ ಸ್ನೇಹಿತರೆ. ಯಾವಾಗ ಅಂತ ಹೇಳಿದ್ರೆ ಕೇವಲ ನೀರಾಗಲ್ಲ, ಸೊ ಆಮ್ಲಜನಕ ಪ್ಲಸ್ ನೀರು ಎರಡಲ್ಲೂ ಸಹ ಈ ಒಂದು ಕಬ್ಬಿಣ ತುಕ್ಕನ ಹಿಡಿತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ಇಲ್ಲಿ ಆಮ್ಲಜನಕ ವರ್ತಿಸ್ತಾ ಆಕ್ಸೈಡ್ ಬಿಡುಗಡೆ ಅಂತ ಏನು ಮಾಡುತ್ತೋ, ಸೊ ಅದು ಎರಡಲ್ಲೂ ಸಹ ಆಗುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಕಬ್ಬಿಣಕ್ಕೆ ಈ ಒಂದು ಸತುವನ್ನು ಲೇಪನವನ್ನು ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಸೊ ಆನ್ಸರ್ ಆಪ್ಷನ್ 4. ಗಾಳಿಯಲ್ಲಿ ತಾಮ್ರವನ್ನು ಬಿಸಿ ಮಾಡಿದಾಗ ಅದು ಆಮ್ಲಜನಕದೊಂದಿಗೆ ವರ್ತಿಸುತ್ತದೆ. ಈ ಕೆಳಗಿನಲ್ಲಿ ಯಾವುದು ರೂಪುಗೊಂಡ ಉತ್ಪನ್ನ ಮತ್ತು ಅದರ ಬಣ್ಣವನ್ನು ಸರಿಯಾಗಿ ಪ್ರತಿನಿಧಿಸುತ್ತದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಗಾಳಿಯಲ್ಲಿ ತಾಮ್ರವನ್ನು ಬಿಸಿ ಮಾಡಿದಾಗ, ನೋಡಿ ಗಾಳಿಯಲ್ಲಿ ತಾಮ್ರ ಅಂತ ಹೇಳಿದಾಗ Cu ಅಂತ ಏನು ಹೇಳ್ತೀವೋ ಸ್ನೇಹಿತರೆ. ಸೊ ಇಲ್ಲೇನಾಗುತ್ತೆ, ಸೊ ಗಾಳಿಯಲ್ಲಿ ತಾಮ್ರವನ್ನು ಬಿಟ್ಟಾಗ ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಏನಾಗುತ್ತೆ, CuO ಬಿಡುಗಡೆ ಆಗುತ್ತೆ ಸ್ನೇಹಿತರೆ, CuO ಬಿಡುಗಡೆ ಆಗುತ್ತೆ. ಸೊ ಇಲ್ಲೂ ಇದೆ CuO ಬಿಡುಗಡೆ ಆಗ್ತಕ್ಕಂಥದ್ದು, ಬಟ್ Cu2O ಆಗೋದಿಲ್ಲ. ಸೊ ಅದರ ಜೊತೆಗೆ ಅದರ ಬಣ್ಣವನ್ನು ಕೇಳಿದರೆ, ಸೊ ಅದು ಕಪ್ಪು ಬಣ್ಣದಾಗಿರುತ್ತೆ. ಆಪ್ಷನ್ 4 ಕಪ್ಪು ಬಣ್ಣದಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ, ಅಂದರೆ ಆಮ್ಲಜನಕದೊಂದಿಗೆ ವರ್ತಿಸಿದಾಗ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಒಂದು ಕಣವು ಪ್ರತಿ 3 ಸೆಕೆಂಡ್ಗಳಲ್ಲಿ 12 ಮೀಟರ್ ದೂರವನ್ನು ಕ್ರಮಿಸಿದರೆ ಅದರ ದೂರ ಕಾಲ ನಕ್ಷೆ ಇಳಿಜಾರು ಎಷ್ಟು ಅಂತ ಕೇಳಿದರೆ, ಸೊ ಆಲ್ರೆಡಿ ಹೇಳಿದಾಗ ನಾವು ಜವ ಅಂತ ಏನು ಹೇಳಿದ್ವಾ ಸ್ನೇಹಿತರೆ, ಸೊ ಇಲ್ಲಿ ಜವ ಈಕ್ವಲ್ಸ್ ದೂರ ಬೈ ಕಾಲ. ಸೊ ದೂರ ಎಷ್ಟು ಕೊಟ್ಟಿದ್ದಾರೆ, 12 ಮೀಟರನ್ನು ಕೊಟ್ಟಿದ್ದಾರೆ, 3 ಸೆಕೆಂಡನ್ನು ಕೊಟ್ಟಿದ್ದಾರೆ. ಸೊ ಡಿವೈಡ್ ಮಾಡ್ತಾ ಹೋದಾಗ ಸ್ನೇಹಿತರೆ 3 × 3 = 4 12 ಆಯಿತು, 12 ಮೀಟರ್ ಪರ್ ಸೆಕೆಂಡ್. ಸೊ ಆನ್ಸರ್ ಆಪ್ಷನ್ 3. ಓಕೆ, ಇಷ್ಟೇ ಪ್ರಾಬ್ಲಮ್ಸ್, ತುಂಬ ಈಸಿ ಇದೆ.
ಆ್ಯಂಡ್ ನೆಕ್ಸ್ಟ್ ಈ ಕೆಳಗಿನ ಯಾವುದು ಒಂದು ಕಾಯವು ಅದರ ಸ್ಥಾನ, ಆಕಾರ ಮತ್ತು ಸಂರಚನೆಯ ಗುಣದಿಂದಾಗಿ ಹೊಂದಿರುವ ಶಕ್ತಿಯಾಗಿದೆ. ಸೊ ಶಾಖ ಶಕ್ತಿ, ಸ್ನಾಯು ಶಕ್ತಿ, ಪ್ರಚನ್ನ ಶಕ್ತಿ, ಚಲನ ಶಕ್ತಿ. ಸೊ ಚಲನ ಶಕ್ತಿ ಬರಲ್ಲ ಸ್ನೇಹಿತರೆ, ಯಾಕಂತೇಳಿದ್ರೆ ಚಲನ ಶಕ್ತಿನಲ್ಲಿ ಚಲನೆ ಆಗಲೇಬೇಕಾಗಿರುತ್ತೆ, ಹೌದಾ. ಸೊ ಒಂದು ಕಾಯು ಅದರ ಸ್ಥಾನ, ಆಕಾರ ಮತ್ತು ಸಂರಚನೆ ಗುಣದಿಂದ ಪಡ್ಕೊಂಡಿರ್ತಕ್ಕಂಥ ಪ್ರಚನ್ನ ಶಕ್ತಿ ಆಪ್ಷನ್ 3. ಸೊ ಇರ್ತಕ್ಕಂಥ ಒಂದು ಸ್ಥಳದಲ್ಲೇ ಸ್ಥಾನದಲ್ಲಿಯೇ ಅದರ ಒಂದು ಇದನ್ನು ಶಕ್ತಿನ ಪಡ್ಕೊಳ್ತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ 3 ಪ್ರಚನ್ನ ಶಕ್ತಿ. ಸೊ ಇಷ್ಟು ಬಂದು